ಹಿಂದಿನ ದಿನಗಳಲ್ಲಿ ಸುಮಾರು 3 ರಿಂದ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ರು. 3 ರಿಂದ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ರು. ಇವತ್ತು 3000 ಎಕರೆ ಬಂದೈತಿ. ಕಂಪ್ಲೀಟ್ ಆಲೂಗೆಡ್ಡೆ ಬೆಳೆ ಹೋಯಿತು. ಈ ಆಲೂಗೆಡ್ಡೆ ಬೆಳೆ ಹೋದ್ಮೇಲೆ ರೈತರು ಏನು ಮಾಡಿದರು? ಮೆಕ್ಕೆಜೋಳ ಮಾಡೋಕ್ಕೆ ಹೋದರು. ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಹೋಗಿದೆ ಸಂಪೂರ್ಣ. ನಾನು ಅದ್ರ ಬಗ್ಗೆ ಈಗ ಒಂದು ವಾರ 10 ದಿವಸದಲ್ಲೇ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕರೆಕ್ಟಾಗಿ ಏನು ಈ ಜಿಲ್ಲೆಯಲ್ಲಿ ನಮ್ಮ ರೈತರಿಗೆ ಮೆಕ್ಕೆಜೋಳದ್ದು ಬೆಳೆ ಇದ್ರ ರೋಗ ಬಂದಿದೆಯಲ್ಲಪ್ಪ, ಅದನ್ನು ಕರೆಕ್ಟಾಗಿ ಕಳಿಸ್ಕೊಡಿ. ನೈಜ ಸ್ಥಿತಿನ ಕಳಿಸ್ಬೇಕು. ಸುಮ್ಮನೆ ಯಾರೋ ಹೇಳಿದ್ದು ಇದು ಮಾಡಿ. ಕೃಷಿ ಅಧಿಕಾರಿಗಳಿಗೆ ಮತ್ತು ವಿಲೇಜ್ ಅಕೌಂಟೆಂಟ್ನೆಲ್ಲ ಫೀಲ್ಡ್ಗೆ ಹೋಗ್ಬೇಕು. ಫೀಲ್ಡ್ಗೆ ಹೋಗಿ ತೋಟಗಾರಿಕೆ ಬೆಳೆ, ಬರೀ ತೋಟಗಾರಿಕೆ 14,000 ಅಂತಾರೆ, ಬರೀ 14 ಲಕ್ಷ ಅಂತ ಹೇಳ್ತಾರೆ. 14 ಲಕ್ಷ ತೋಟಗಾರಿಕೆ ಬೆಳೆ ಎಷ್ಟು ನಷ್ಟ ಐತೆ, ಕೃಷಿ ಬೆಳೆ ಎಷ್ಟು ನಷ್ಟ ಐತೆ, ನಮ್ಮ ನಾಯಕರು ಬನ್ನಿ, ಅದೆಲ್ಲ ಕ್ಲೀನಾಗಿ ಒಂದು ವರದಿನ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ, ಕೃಷಿನ ಜಾಯಿಂಟ್ ಡೈರೆಕ್ಟ್ರ್ ಇರ್ಬೋದು, ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಮತ್ತು ತೋಟಗಾರಿಕೆ ಜಾಯಿಂಟ್ ಡೈರೆಕ್ಟ್ರು ಇವ್ರಿಗೆಲ್ಲ ಹೇಳಿ ನಾನೇ ಪತ್ರ ಬರೆದು ಒಂದು ವಾರ ಆಯಿತು. ಅದನ್ನು ಆಗ್ರಹಪಡಿಸ್ತೀನಿ. ಕೂಡಲೇ ಅದನ್ನು ಸರ್ಕಾರ ಬರಗಾಲ ಅಂತ ಈ ಜಿಲ್ಲೆನ ಘೋಷಣೆ ಮಾಡೋದು ಒಂದು ಕಡೆ. ಇನ್ನೊಂದು ಕಡೆ ಡ್ಯಾಮಲ್ಲಿ ನೀರಿಗೆ ಸಂಗ್ರಹ ಆಗ್ತದೆ. ಈಗ ಉತ್ತರ ನಾಲೆ, ದಕ್ಷಿಣ ನಾಲೆ, ಅದು ಮಹಾರಾಜರ ಕಾಲದ್ದು. ಅದಕ್ಕೆ ನೀರಾರು ಬಿಟ್ಟು ರೈತರನ್ನ ಯಾವ ಬೆಳೆ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಕೊಡಬೇಕು. ಆಮೇಲೆ ಹೈ ಲೆವೆಲ್ ಚಾನಲ್ ಇರ್ಬೋದು, HLPC ಇರ್ಬೋದು, HRPC, ಆ ಚಾನಲಲ್ಲಿ ನಮ್ಮಲ್ಲಿ ಯಾವುದು ಕೆರೆ ಕಟ್ಟೆ ಇಲ್ಲ. ತುಂಬಕ್ಕೆ ಕೆರೆ ಕಟ್ಟೆ ನಾನು ತುಂಬ್ಕೊಳ್ಳಿ ಬೇಡ ಅನ್ನಲ್ಲ. ಇಲ್ಲಿ ರೈತರಿಗೆ ಯಾವ ರೀತಿ ಯಾವ ಬೆಳೆ ಮಾಡಬೇಕು, ಅಲ್ಲದವ್ರು ಬೆಳೆ ಮಾಡೋಕ್ಕಾಗಲ್ಲ ಅಂದರೆ ಡಿಕ್ಲೇರ್ ಮಾಡಿ ರೈತರಿಗೆ ಪರಿಹಾರನಾರು ಕೊಡಿ. ಅಷ್ಟೇ ನಾವು ಕೇಳೋದು. ನೀರೇನಾದ್ರು ಕುಡಿಯೋ ನೀರು ಬೇಕು, ತಮಿಳ್ನಾಡಿಗೆ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ರೈತರನ್ನ ಬೆಳೆ ಪರಿಹಾರ ಕೊಡಿ ಅಂತ ಒತ್ತಾಯ ಮಾಡಿ. ಬೆಳೆ ಪರಿಹಾರ ಕಳೆದ ವರ್ಷದೇ ಬಂದಿಲ್ಲ, ಮತ್ತು ಕೆಲವು ಕಡೆ ಇನ್ಶೂರೆನ್ಸ್ ಕಟ್ಟಿಸ್ಕೊತಾರೆ ಸರ್. 3ನೇ ವರ್ಷ ಇದಕ್ಕೆ ₹1 ಬಂದಿಲ್ಲ. ಇನ್ಶೂರೆನ್ಸ್ ಹಣನೂ ವೇಸ್ಟ್. ನೋಡಪ್ಪ, ನಾವು ಎಷ್ಟು ಹೇಳ್ಬೋದು ನಾವು ಹಲವಾರು ಸಾರಿ ಇದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾಪ ಮಾಡಬೇಕು ಅಂತ ನಮ್ಮ ಮಂಜಣ್ಣನಾಗದ ಲಾಸ್ಟ್ ಇಯರ್ದು ಗೊತ್ತಿದೆ ನನಗೆ. ಲಾಸ್ಟ್ ಇಯರ್ದು ಬಂದಿಲ್ಲ. ಸರಿಯಾದ ರೀತಿ ಇನ್ಶೂರೆನ್ಸ್ನವರು ದುಡ್ಡು ಕಟ್ಟಿಸ್ಕೊತಾರೆ, ಕೊಡಲ್ಲ. ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇಲ್ಲ ಸರ್ ನಾವು 90% ಮಾಡಿಸ್ತೀನಿ ಅಂತ ಅಧಿಕಾರಿಗಳು ನನಗೆ ಹೇಳಿದ್ದೀನಿ. ಕೆಲವು ಅಧಿಕಾರಿಗಳ ಹತ್ರ ನಾನು ಮೀಟಿಂಗ್ ಮಾಡಿದಾಗ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ.